ಚಿತ್ರದುರ್ಗದಿಂದ ಬಂದಿದ್ದೆ ಯಾಕೆ ನೋಡೋಣ ಅಂತ ಬಾಸ್ ಮೂವಿ. ನನ್ನ ಬಾಸ್ ಮೊನ್ನೆ ನಮ್ಮ ಚಿತ್ರದುರ್ಗಕ್ಕೆ ಬಂದಿದ್ದು. ಮೂವಿ ಬಹಳ ಚೆನ್ನಾಗೈತೆ ಅಂತ ಬಂದೆ, ನೋಡಿದೆ, ಏನನ್ನ ಅನ್ಕೊಂಡ್ ಬಂದಿದ್ದು ಅದಕ್ಕಿಂತ ಡಬಲ್ ಟ್ರಿಪಲ್ ಸಕ್ಕತ್ತಾಗೈತೆ ಮೂವಿ. ಮತ್ತೆ ಸೂಪರ್ ಆಗೈತೆ. ಜೈ ಕಿಚ್ಚ ಬಾಸ್. ನಮ್ಮ ಬಾಸ್ ಅದ್ರಗೊಂಡು ಡೈಲಾಗ್ ಕಳ್ದೆ, ಬಿಟ್ ಕಳಿಸಿರದೆ ಪ್ರಾಬ್ಲಮ್ ಇದೆ, ಹುಡ್ಕಿ ಒಬ್ಬೊಬ್ಬರನ್ನೇ ಹೊಡಿತೀನಿ ಅಂತ. ಸೂಪರ್ ಸಕ್ಕತ್ತಾಗೈತೆ. ಇಷ್ಟ ಡೈಲಾಗ್ ಮೂವಿ ಮತ್ತೆ ಚಿಂದಿಯಾಗೈತೆ. ಬಂದು ಎಲ್ಲಾರು ನೋಡ್ರಿ ಸರ್. 2.5 ವರ್ಷ ಆದ್ಮೇಲೆ ಬಂದಿದೆ ಮ್ಯಾಕ್ಸ್ ಫಿಲ್ಮ್. ಸಖತ್ತಾಗಿದೆ. ಮ್ಯಾಕ್ಸ್ ಹತ್ರ ಮಾತಾಡ್ಬೇಕಾದ್ರೆ ಮ್ಯಾಕ್ಸಿಮಮ್ ಸೈಲೆಂಟ್ ಆಗಿರ್ಬೇಕನ್ನೋ ಒಂದು ವರ್ಡ್ ಇದೆ. ಸಖತ್ತಾಗಿದೆ ಸರ್. ಎಲ್ಲ ಆಡಿಯನ್ಸ್ ಬಂದು ನೋಡಿ. ಆಮೇಲೆ ಪೈರಸಿ ಯಾರು ಮಾಡಕ್ ಹೋಗ್ಬೇಡಿ. ಸುದೀಪ್ ಸರ್ 2.5 ವರ್ಷ ಮೇಲೆ ತೆಗೆದಿರೋ ಫಿಲ್ಮ್ ಇದು. ಸಖತ್ತಾಗಿದೆ. ಎಲ್ಲ ಫ್ಯಾಮಿಲಿ ಆಡಿಯನ್ಸ್ ನೋಡೋಂಥ ಫಿಲ್ಮ್. ಮಾಸ್ ಆಗಿದೆ. ಅವ್ರ ಸೀಕ್ರೆಟ್ ಹಚ್ಚೋ ಸ್ಟೈಲ್ ಇದೆಯಲ್ಲ, ಅದೇ ಸೂಪರ್ ಸರ್. ಹೈಲೈಟ್ ಫಿಲ್ಮ್ ಅಲ್ಲಿ ಅವ್ರ ಸ್ಟೈಲು, ಅವ್ರ ವಾಕ್ ಹೈಲೈಟ್ ಸರ್. ತುಂಬಾ ಚೆನ್ನಾಗಿದೆ ಸರ್. ಥ್ಯಾಂಕ್ ಯು ಸರ್. ಮೂವಿ ತುಂಬಾ ಚೆನ್ನಾಗಿದೆ. ಸ್ಟೋರಿ, ಸ್ಕ್ರೀನ್ ಪ್ಲೇ, ಡೈರೆಕ್ಷನ್ ತಗದಾಗಿ ಬಂದಿದೆ. ವಿಜಯ್ ಕಾರ್ತಿಕ್ ಅವರು ಫಸ್ಟ್ ಟೈಮ್ ಡೈರೆಕ್ಷನ್ ಮಾಡಿದ್ದಾರೆ ಅಂತ ಅನ್ಸಲ್ಲ. ಚೆನ್ನಾಗಿದೆ. ದೊಡ್ಡ ತಾರಾಗಣನೆ ಇದೆ ಮೂವಿಲಿ. ಸುಮಾರು ದಿಗ್ಗಜರೆಲ್ಲ ಇದ್ದಾರೆ. ಸೊ ಎಲ್ಲರ ಆಕ್ಟಿಂಗ್ ಸಖತ್ತಾಗಿ ಬಂದಿದೆ. 1 ನೈಟ್ ಅಲ್ಲಿ ಇಡೀ ಮೂವಿ ಇದೆ, ಅದು ಗೊತ್ತಿರೋ ವಿಷಯ ಎಲ್ರಿಗೂ. ಬಟ್ ಇದು ಎಕ್ಸ್ಪೆರಿಮೆಂಟಲ್ ಮೂವಿ ಅಂತ ಅನ್ಬೋದು. ಯಾರು ಈ ತರ ಮಾಡಿಲ್ಲ ಫಸ್ಟ್ ಟೈಮ್ ಇಂಡಸ್ಟ್ರಿಲಿ. ಬಟ್ ಯಾವ ಹಾಲಿವುಡ್ಗೂ ಕಮ್ಮಿ ಇಲ್ಲ ಮೂವಿ. ತುಂಬಾ ಚೆನ್ನಾಗಿದೆ. ಆಕ್ಟಿಂಗು, ಸ್ಟೋರಿ, ಸ್ಕ್ರೀನ್ ಪ್ಲೇ, ಡೈರೆಕ್ಷನ್ ಎಲ್ಲ ಚೆನ್ನಾಗಿದೆ. ಆಕ್ಟಿಂಗ್ ಎಲ್ಲ ಚೆನ್ನಾಗಿ ಮೂಡ್ ಬಂದಿದೆ. ಸೊ ಎಲ್ಲ ಕುಟುಂಬ ಸಮೇತರಾಗಿ ಬಂದು ಮ್ಯಾಕ್ಸ್ ಸಿನಿಮಾ ನೋಡಿ. ಜೈ ಕಿಚ್ಚ. ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.